ತುಮಕೂರಿನಲ್ಲಿ ಓರ್ವ ಸೈಕೋಪಾತ್ ಕಳೆದ 3 ತಿಂಗಳಿನಿಂದ ಮನೆಗಳ ಬಳಿ ಹೋಗಿ ಒಳ ಉಡುಪು ಕದಿಯುತ್ತಿದ್ದು ಇದರಿಂದ ಮಹಿಳೆಯರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ತುಮಕೂರು ನಗರದ ಅಶೋಕ್ ನಗರ, ಎಸ್ಎಸ್ ಪುರಂ, ಎಸ್ಐಟಿ ಬ್ಯಾಕೆಟ್ ಸೇರಿದಂತೆ ಹಲವು ಕಡೆಗಳಲ್ಲಿ ಡಿಯೋ ಬೈಕ್ನಲ್ಲಿ ಬಂದು ಒಳ ಉಡುಪುಗಳನ್ನು ಕದ್ದು ಎಸ್ಕೇಪ್ ಆಗುತ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಮಹಿಳೆಯರ ಒಳ ಉಡುಪು ಕದ್ದ ಈ ಕಾಮುಕ ಮಹಿಳೆಯರಿಗೆ ತಲೆನೋವಾಗಿದ್ದಲ್ಲದೆ ಪೊಲೀಸರಿಗೂ ತಲೆನೋವಾಗಿದ್ದಾನೆ. ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲೋ ಸರ್, ಇದು SPF ಹಿಂಭಾಗ ಸಿದ್ಲಿಂಗನಪೇಟೆ 4ನೇ ಕ್ರಾಸ್ ಇಲ್ಲಿ ಒಬ್ಬ ಕಳ್ಳ ವಾಚ್ ಮಾಡ್ತಾನೆ. ಸುಮಾರು ಒಂದು 6 ತಿಂಗಳಿಂದ ವಾಚ್ ಮಾಡ್ತಾ ಇದ್ದಾನೆ. ಸೊ ಅವನು ಏನು ಅಂತ ಗೊತ್ತಾಗಿರಲಿಲ್ಲ ನಮಗೆ. ಇಲ್ಲಿ CC ಕ್ಯಾಮ್ರಾ ಎಲ್ಲ ಹಾಕಿ ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಅಕ್ಕಪಕ್ಕದಲ್ಲಿ. ಸೊ ಅವ್ನ ಟಾರ್ಗೆಟ್ ಏನಂದರೆ ಒಳ ಉಡುಪು ಹೆಣ್ಮಕ್ಳು ಒಳ ಉಡುಪುಗಳನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅದು ನಮಗೆ ಮೊನ್ನೆ ಕ್ಲಿಯರಾಗಿ ಗೊತ್ತಾಯಿತು, CC ಕ್ಯಾಮ್ರಾದಲ್ಲಿ ಒಂದು ಎಲ್ಲ ಗೊತ್ತಾಯಿತು. ಸೊ ಹಾಗಾಗಿ ಪೊಲೀಸ್ ಸ್ಟೇಷನ್ NEPS ಹೊಸ ಬಡಾವಣೆ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿ ಹೇಳಿ ಅವರಿಗೆಲ್ಲ ಇದು ಮಾಡಿದೆ. ಬಂದು ಅವರು ಹೋಗಿ ನೋಡ್ಕೊಂಡು ಹೋಗಿದ್ದಾರೆ. ಇದು ಏನು ಅಂದರೆ ನಮಗೊಂದು ಏನಂದರೆ ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳು ಆಡ್ತಾರೆ, ಹೆಂಗಸ್ರುಗಳೆಲ್ಲ ಆಡ್ತಾರೆ. ನಾಳೆ ಏನಾದರೂ ಏನು ಆಗ್ದಂಗೆ ಅತಾಚುರಿ ಆಗ್ದಂಗೆ ಮುಂದೆ ಒಂದು ಏನು ಎತ್ತ ಅಂತ ಅವನ್ನ ಹಿಡಿದ್ರೆ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಮುಂದೆ ಅವ್ನ ಟಾರ್ಗೆಟ್ ಏನಂತ ಗೊತ್ತಿಲ್ಲ, ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಒಂದು ಊಹೆ ಮೇಲೆ ಸೊ ನಾನು ಹೇಳ್ತಾ ಇದ್ದೀನಿ, ಅವನು ಪೊಲೀಸ್ನವರು ಕಾನೂನು ಪ್ರಕಾರ ಅವನಿಗೆ ಇದು ಮಾಡಿ ಅವನಿಗೇನು ತೊಂದರೆ, ಅವನಿಗೆ ನಮ್ಮ ಏರಿಯಾದಲ್ಲಿ ಏನೋ ಅತಾಚುರಿ ನಡೀದಂಗೆ ಆಗಲಿ ಅಂತ ನಾವು ನಿಮ್ಮ ಮೂಲಕ ಪೊಲೀಸ್ನವ್ರು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್. ಸೊ ಒಂದು 6 ತಿಂಗಳಿಂದ ವಾಚ್ ಮಾಡ್ತಾ ಇದ್ದಾನೆ ಅವನು. ಜಸ್ಟ್ ಮೊನ್ನೆ ಒಂದು 3-4 ದಿವಸದಲ್ಲಿ ಅವನು ನಮಗೆ ಗೊತ್ತಾಗಿ ನಾವು ಫಾಲೋ ಎಲ್ಲ ಮಾಡಿ ಅವ್ನು ಹಿಡಿಯೋಕ್ಕೆಲ್ಲ ನೋಡಿದ್ರೆ ಸಿಕ್ಕಲಿಲ್ಲ. ಸೊ ಹಂಗಾಗಿ ಪೊಲೀಸ್ನವ್ರ ಗಮನಕ್ಕೆ ತಂದಿದ್ದೀವಿ. ಸೊ ಅದು ಏನೋ ಮುಂದಕ್ಕೆ ಒಳ್ಳೆಯದಾದರೆ ಭಾಳ ಒಳ್ಳೆಯದು ಸರ್. ಸರ್ ರಂಗನಾಥ್ ಅಂತ ಸರ್. ಅದೇ ಸೈಕೋ ಕಿಲ್ಲರ್ ಥರ ಕಾಣ್ತಾನೆ ಸರ್. ಅವನು ಬೈಕಲ್ಲಿ ಹೋಂಡಾ ಇದರಲ್ಲಿ ಡಿಯೋದಲ್ಲಿ ಬರ್ತಾನೆ. ಬೆಳಗ್ಗೆ ಒಂದು 11-11:30 ಹಂಗೆ ಸ್ವಲ್ಪ ವಾಚ್ ಮಾಡ್ತಾನೆ. ಬಂದು ಯಾರ್ದು ಲೇಡೀಸ್ದು ಬಟ್ಟೆಗಳು ಆಚೆ ಒಣಗಾಕಿರ್ತಾರೆ ನೋಡ್ಕೊಳ್ತಾನೆ. ಆ ಥರದ್ದು ತೊಗೊಂಡು ಹೋಗ್ತಾ ಇದ್ದಾನೆ. ಹಂಗಾಗಿ ನಮ್ಮ ರಂಗನಾಥ್ ಅವರು ಮೊನ್ನೆ ನೋಡಿ ನಮಗೆಲ್ಲ ಇಲ್ಲಿ ಎಚ್ಚರಿಕೆ ಕೊಟ್ಟರು. ಕಂಪ್ಲೇಂಟ್ ಮಾಡಿದ್ದೀವಿ. ಪೊಲೀಸವರು ರಾತ್ರಿ ಬಂದಿದ್ದಾರೆ, ಬೆಳಗ್ಗೆ ಬಂದಿದ್ದೆ ಹೇಳ್ಬಿಟ್ಟು ಅಂದರೆ ರಾತ್ರಿ ಬಂದಿದ್ದಾರೆ. ಹಂಗಾಗಿ ನಮ್ಮ ಒಂದು ಎಚ್ಚರಿಕೆ ಇದ್ರ ಮೇಲೆ ಇರಲಿ ಅನ್ನೋ ಇದಕ್ಕೋಸ್ಕರ ನಾವು ನಿಮ್ಮನ್ನು ಕರೆಸಿ ನಿಮ್ಮ ಮೂಲಕ ಎಲ್ಲ ಗೊತ್ತಾಗಲಿ ಅನ್ನೋ ಥರ ಹೇಳಿದ್ವಿ.